ಸುಮ್ಮನೆ ನೀವು ಸಣ್ಣ ವಿಷಯಗಳು ನೋಡ್ರಿ. ಮೊದಲಿದ್ದ ಸಂಬಂಧ ಹೆಂಗಿತ್ತು ಖಾಯಂ ಹಂಗೆ ಉಳ್ಕೊಂಡಿರ್ತೈತೇನು, ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾವಿಲ್ಲ. ಈಗ ನೀವು ಮದುವೆ ಆಗಿರಿ, ಮದುವೆ ಆಗೋದಕ್ಕಿಂತ ಮೊದಲು ಹೆಂಗಿತ್ತು ಈಗ ನೋಡ್ರಿ ನೀವು, ವ್ಯತ್ಯಾಸ ಐತೆ ಇಲ್ಲಿ. ಮೊದಲು ಹೊಸದ್ರೊಳಗೆ ಏನು ಉತ್ಸಾಹ ಇತ್ತು ಆ ಉತ್ಸಾಹ ಉಳ್ದೈತೇನೆ ಈಗದು. ಮತ್ತು ಆ ಉತ್ಸಾಹ ಇದ್ರೆ ಇಷ್ಟು ಮಂದಿ ಯಾಕೆ ಪ್ರವಚನಕ್ಕೆ ಬರ್ತಿದ್ರು? ಯಾಕೆ ಬಂದಿರ್ತಾರಂದ್ರೆ ಏನಾರ ಒಂದು ಈ ಸಮಸ್ಯೆಗೆ ಒಂದು ಟಿಪ್ಸ್ ಸಿಕ್ಕೈತೇನೆ ಇಲ್ಲಿ. ಏನು ಮದುವೆಕಿನ್ನ ಮುಂಚೆ ಹೆಂಡತಿ ಕೇಳಲ್ಲ ಗಂಡಕ್ಕೆ, ಅಲ್ಲ ಎಂಗೇಜ್ಮೆಂಟ್ ಆದಮೇಲೆ ನನಗೆ ಗಾಡಿ ಮೇಲೆ ಕುಂದಿರಿಸ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ರಿ, ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರಿ, ನನ್ನ ಬರ್ತ್ಡೇ ದಿವಸ ಗಿಫ್ಟ್ ತಂದು ಕೊಡ್ತಿದ್ರಿ. ಮದುವೆ ಆದಮೇಲೆ ಒಮ್ಮೆರೆ ಗಾಡಿ ಮೇಲೆ ಕರ್ಕೊಂಡು ಹೋಗೋದಿಲ್ಲ, ಬರ್ತ್ಡೇ ಗಿಫ್ಟ್ ಇಲ್ಲ, ಪಾರ್ಕಿಗೆ ಕರ್ಕೊಂಡು ಹೋಗೋದಿಲ್ಲ, ಏನೂ ಮಾಡೋದಿಲ್ಲಲ್ಲ ಅಂತ. ಅವಾಗ ಅವ ಗಂಡಂದ ಹುಚ್ಚಿ ಪ್ರಚಾರ ಎಲೆಕ್ಷನ್ಕಿನ್ನ ಮೊದಲು ಇರ್ತೈತಿ, ಎಲೆಕ್ಷನ್ ಆದಮೇಲೆ ಪ್ರಚಾರ ಇರೋದಿಲ್ಲ. ಎಲೆಕ್ಷನ್ ಖತಮ್, ಪ್ರಚಾರ ಖತಮ್, ಮೊದಲಷ್ಟೇ ಇರೋದು. ಅಂದ್ರೆ ಸಂಬಂಧಗಳು ಹಂಗೆ ಉಳ್ದಾವೇನು ಹೇಳಿ? ಅಂದರೆ ಯಾವುದನ್ನು ನಾ ಈ ಜಗತ್ತಿನಿಂದ ಪಡ್ಕೊಂಡಿನಿ ಅದು ಒಂದು ದಿವಸ ದೂರ ಸರ್ಕೋಂತ ಹೋಗ್ತೈತೆ. ಸಂಬಂಧಗಳು ದೂರ ಸರಿತಾವ, ಪದವಿ ಪ್ರಶಸ್ತಿಗಳು ದೂರ ಸರಿತಾವ, ಗೌರವಗಳು ದೂರ ಸರಿತಾವ. ಒಮ್ಮೆ ಜನ ಮೆರೆಸ್ಯಾರ, ಒಮ್ಮೆ ಹೊಗಳ್ಯಾರ, ಒಮ್ಮೆ ಬೈತಾರ. ಇದು ಜಗತ್ತಿನ ನಿಯಮ ಅಷ್ಟೇ, ಎಲ್ಲವೂ ಎಲ್ಲ ಕಾಲಕ್ಕೆ ಹಾಗೆ ಇರ್ತೈತೆ ಅಂತಿಲ್ಲ. ಅದಕ್ಕೆ ಮನುಷ್ಯ ತಿಳ್ಕೋಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ, ಬಯಸಿದ್ದೆಲ್ಲ ಸಿಗುವುದಿಲ್ಲ, ಸಿಕ್ಕಿದ್ದೆಲ್ಲ ನನ್ನ ಜೊತೆ ಖಾಯಂ ಇರೋದಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಏನು ಹೇಳ್ಯಾರ ಸ್ವಾಮಿಗಳು ಅಂದ್ರೆ ಇದನ್ನು ನೆನಪು ಮಾಡ್ಕೋತ ಹೋಗೋದು ಅಷ್ಟೆ, ಅನ್ಕೊಂತ ಹೋಗೋದು. ಬಯಸಿದ್ದೆಲ್ಲ ಸಿಗೋದಿಲ್ಲ, ಸಿಕ್ಕಿದ್ದೆಲ್ಲ ಖಾಯಂ ಜೊತೆಗಿರೋದಿಲ್ಲ. ಇದು ಒಂದು ಉಳಿದಿದ್ದ ಆ ಮಂತ್ರ ಈ ಮಂತ್ರ ಏನೂ ಬೇಕಾಗಿಲ್ಲ. ಇದು ಒಂದೇ ಮಹಾಮಂತ್ರ ನೆನಪಿಟ್ಟರೆ ಜೀವನ ಧನ್ಯ ಆಗ್ತೈತಿ. ಇದೇ ತತ್ವಜ್ಞಾನ ಅಷ್ಟೇ. ತತ್ವಜ್ಞಾನ ಅಂದರೆ ಇದನ್ನು ತಿಳ್ಕೊಳ್ಳೋದು. ಹಂಗಂತ ತಿಳ್ಕೊಂಡು ಎಲ್ಲ ಬಿಟ್ಟು ಹೋಗ್ಬೇಕಂತಲ್ಲ, ಹೊರಗೆಲ್ಲ ಮಾಡ್ತಿರ್ಬೇಕು, ಆದರೆ ತಲೆಯಾಗ ಗೊತ್ತಿರಬೇಕು ಇದು ಇಷ್ಟ ಅಂತ ಗೊತ್ತಿರ್ಬೇಕಷ್ಟೆ. ತಲೆಯೊಳಗಿರ್ಬೇಕು. ಪ್ರಪಂಚ ಹೊರಗೆ ಮಾಡ್ತಿರ್ಬೇಕು, ಪರಮಾರ್ಥ ಹೊರಗೆಲ್ಲ ಇರಬೇಕು, ಹೊರಗೆಲ್ಲ ವಸ್ತುಗಳ ಬಳಕಿರಬೇಕು, ಒಳಗೆ ಶಿವನ ಬೆಳಕಿರಬೇಕು. ಇದು ತತ್ವಜ್ಞಾನ, ಇದು ಜೀವಂತಿಕೆಯ ಲಕ್ಷಣ ಅಷ್ಟೇ. ಇದನ್ನೇ ಕಲಿಯುವುದು ಮನುಷ್ಯ. ಅದಕ್ಕೆ ಎಷ್ಟು ಚಂದ ತತ್ವಜ್ಞಾನ ನಮ್ಮಲ್ಲಿ ಮಾಡಿದ್ರು. ಏನಿದೆಯೋ ಅದರಲ್ಲಿ ಸಂತೋಷ ಪಡಬೇಕಲ್ಲ ಮನುಷ್ಯ. ನೀವೆಲ್ಲ ಹೆಲನ್ ಕಿಲ್ಲರ್ ಬಗ್ಗೆ ಕೇಳಿರ್ಬೇಕು. ಹೆಲನ್ ಕಿಲ್ಲರ್ 19 ತಿಂಗಳಿದ್ದಾಗ ಆ ಹುಡುಗಿ ಕಣ್ಣು ಹೊತ್ತು. ಯಾರೋ ಒಬ್ಬರು ಗುರುಗಳು ಆಕೆಗೆ ಸುಮ್ಮನೆ ಒಂದು ಸ್ಪರ್ಶದಿಂದ ನೀರು ಕೈ ಮೇಲೆ ಬಿದ್ದರೆ ಓ ದಿಸ್ ಈಸ್ ವಾಟರ್, ಹಿಂಗೆ ಸ್ಪರ್ಶದಿಂದ ಆಕೆಗೆ ಜ್ಞಾನ ಮಾಡಿಸಿದ್ರು. ಆಶ್ಚರ್ಯ ಅಂದ್ರೆ ಆಕೆಯೊಬ್ಬ ಶ್ರೇಷ್ಠ ಬರಹಗಾರ್ತಿ ಆದ್ಲು, ಶ್ರೇಷ್ಠ ಚಿಂತಕಿ ಆದ್ಲು, ಬಹಳ ಒಬ್ಬ ವಿಶ್ವ ಪ್ರೇಮಿ ಆದ್ಲು ಹೆಲನ್ ಕಿಲ್ಲರ್. ಆಕೆ ದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ, ಬಹಳ ಸುಂದರವಾದ ಪ್ರಾರ್ಥನೆ. ಭಗವಂತನೇ, ಈ ಜಗತ್ತೇನಾಗಿದೆ, ನನಗೆ ಕುರುಡಾಗಿದೆ, ಇದು ಜಗತ್ತು ಕಾಣಂಗಿಲ್ಲ ನನಗೆ ಜಗತ್ತು. ನಾನು ನಿನಗೇನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ನನಗೆ 3 ದಿವಸ ಕಣ್ಣು ಕೊಡು ನೀನು ಅಂತ. ಒಂದು ಕಣ್ಣಿಲ್ಲದ ಹುಡುಗಿ ದೇವನನ್ನು ಪ್ರಾರ್ಥನೆ ಮಾಡ್ತಾಳೆ, ಭಗವಂತ ನನಗೆ 3 ದಿವಸ ಕಣ್ಣು ಕೊಡು ನೀನು. 3 ದಿವಸ ಕಣ್ಣು ಕೊಡ್ತೀಯಲ್ಲ, 3 ದಿವಸದೊಳಗೆ ನಾನು 1ನೇ ದಿವಸ ಅಕಸ್ಮಾತ್ ನೀನು ನನಗೆ 3 ದಿವಸ ಕಣ್ಣು ಕೊಟ್ರೆ 1ನೇ ದಿವಸ ಏನು ಕೇಳ್ತೀನಿ ಭಗವಂತನೇ ಅಂದ್ರೆ, ನನಗೆ ಯಾರು ಜನ್ಮ ಕೊಟ್ಟರಲ್ಲ, ಜನ್ಮ ಕೊಟ್ಟ ತಂದೆ ತಾಯಿಗಳು ನನಗೆ ಈ ಜಗತ್ತಿಗೆ ಕರ್ಕೊಂಬಂದು ಈ ಸುಂದರವಾದ ಜಗತ್ತನ್ನು ತೋರಿಸಿದ್ರಲ್ಲ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಕಣ್ಣು ತುಂಬ ನೋಡಿ ಸಂತೋಷ ಪಡ್ತೀನಿ 1ನೇ ದಿವಸ. ಮತ್ತು 2ನೇ ದಿವಸ ಕಣ್ಣು ಇರ್ತೈತಲ್ಲ, 2ನೇ ದಿವಸ ಏನು ಮಾಡ್ತೀನಿ ಅಂದರೆ, ಯಾರು ನನಗೆ ಅಕ್ಷರ ಕಲಿಸಿ ಈ ಜಗತ್ತಿನೊಳಗೊಂದು ಬೆಳಕೈತೆ ಅಂತ ತೋರಿಸಿದ್ರಲ್ಲ, ಆ ಗುರುಗಳನ್ನು ಆಚಾರ್ಯರನ್ನು ಕಣ್ಣು ತುಂಬ ನೋಡ್ಕೊತೀನಿ. ಮತ್ತು 3ನೇ ದಿವಸ ಏನು ನೋಡ್ತೀನಿ ಅಂದರೆ, ಭಗವಂತನೇ ಈ ಜಗತ್ತನ್ನು ನೋಡ್ತೀನಿ, ಅಷ್ಟೇ ಅಲ್ಲ ಸೂರ್ಯನ ಬೆಳಕಿನೊಳಗೆ ಈ ಜಗತ್ತನ್ನು ನೋಡಿ ನನ್ನ ಕಣ್ಣಿಗೆ ಒಂದು ಸತ್ಯ ಹೇಳ್ತೀನಿ. ಏನಂದ್ರೆ, ಇವತ್ತೊಂದೇ ದಿವಸ ನಿನಗೆ ಬೆಳಕು ಕಾಣೋದು, ನಾಳೆ ಮತ್ತೆ ಈ ಜಗತ್ತು ನಿನಗೆ ಕತ್ತಲೆ ಎನ್ನುವ ಸತ್ಯ ಹೇಳಿ ಕಣ್ಣು ಮುಸ್ತೀನಿ ಅಂತ ಹೆಲನ್ ಕಿಲ್ಲರ್ ಹೇಳ್ತಾಳೆ.
ಅಂದರೆ ಜಗತ್ತು, ಈ ಜಗತ್ತಿನ ವಾಸ್ತವಿಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಇಷ್ಟು ಜ್ಞಾನ ಬೇಕಾಗ್ತದೆ ಮನುಷ್ಯನಿಗೆ. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಎಷ್ಟು ಚಂದ ಮನುಷ್ಯನಿಗೆ ಬೋಧನ ಮಾಡಿದ್ರವರು. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಹರುಷಕ್ಕಿದು ದಾರಿ ಮಂಕುತಿಮ್ಮ. ಸಂತೋಷವಾಗಿರ್ಬೇಕಂದ್ರೆ ಏನು ಬೇಕು ಮನುಷ್ಯನಿಗೆ? ನಾವು ಸಂತರು 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 ಅಂತ ಕರಿತೀವಲ್ಲಿ, ಯಾರಿಗೆ ಸಂತರು ಅನ್ನಬೇಕು? ಸಂತರು ಅಂದರೆ ಎಲ್ಲೋ ಗುಡ್ಡದಲ್ಲಿ ಗವಿಯಲ್ಲಿ ಊಟ ಎಲ್ಲ ಬಿಟ್ಟಿರೋರು ಸಂತರಲ್ಲ. ಸಂತುಷ್ಟ ಸತತಂ ಯೋಗಿನ. ಸಂತ ಸಂತ ಅಂತ ಯಾರಿಗೆ ಕರಿಬೇಕು ಅಂದರೆ ಯಾರು ಸದಾ ಸಂತೋಷವಾಗಿರ್ತಾರೋ ಅವರಿಗೆ ಸಂತರ ಅನ್ನಬೇಕಷ್ಟ. ಸಂತೋಷವಾಗಿರುವುದನ್ನು ಕಲಿಯೋದು ಜೀವನದಲ್ಲಿ. ಈ ನಾಡಿನ ಕವಿ ಹರುಷದ ದಾರಿ ಹೇಳ್ತಾನೆ. ಮನುಷ್ಯ ಹೆಂಗೆ ಹರುಷವಾಗಿರಬೇಕು, ಸಂತೋಷವಾಗಿರಬೇಕು. ನಮ್ಮದು ಹಂಗಾಗೋದಿಲ್ಲ. ಎದ್ದು ಕೂಡಲೇ ಅಳ್ಕೊ ಅಂತ ಹೇಳ್ತೀವಿ ನಾವು. ಎದ್ದು ಕೂಡಲೇ ಅಳ್ಕೊ ಅಂತ ಹೇಳೋದು. ಏನು ಬಿಡ್ರಿ, ದೇವರು ಸುಮ್ಮನೆ ನಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನಾವು ಅನ್ನೋದಿಲ್ಲ. ಎದ್ದು ಕೂಡಲೇ ನಮ್ಮ ಪ್ರಾರ್ಥನೆ ಏನಂದ್ರೆ ಸುಮ್ಮ ದೇವ್ರು ಎದ್ದು ಕೂಡಲೇ ಕಣ್ಣು ಮುಚ್ಬೇಕು ನೋಡ್ರಿ. ನಮ್ಮ ಅಲ್ಲಿ ತೆಗಿ ಅಂತ ಯಾರು ಅಂದ್ರೆ ನಿನಗೆ ಮುಚ್ಕೊಂಡ್ಬಿಡ್ಬೇಕಾಗಿತ್ತು ಅಷ್ಟೆ. ನಮ್ಮ ಪ್ರಾರ್ಥನಾ ಎದ್ದು ಕೂಡಲೇ ಅಂದ್ರೆ ದೇವ್ರು ಕಣ್ಣು ಮುಚ್ಬೇಕ್ರಿ ನಮಗೆ. ಅಲ್ಲಿ ತೆಗಿ ಅಂತ ಯಾರು ಅಂದಾರೆ. ಮತ್ತು ಸ್ವಲ್ಪ ಯಾರು ಇದನ್ನು ಕೇಳಿಲ್ಲ ಅಂದ್ರೆ ಸುಮ್ಮನೆ ದೇವ್ರು ಕರ್ಕೊಂಡ್ಬಿಡ್ಬೇಕು ನೋಡ್ರಿ ನಮಗೆ. ಅಲ್ಲಿ ಬೇಕಂದ್ರೆ ನೀವು ಹೋಗ್ಬೇಕು, ಪಾಪ ಅವನ ಮೇಲೆ ಯಾಕೆ ಹೇಳತ್ತೆ ಹೇಳಿ. ಅಲ್ಲಿ ಯಾವ ಗ್ಯಾರಂಟಿ ಮೇಲೆ ಅಂತೀವಿ ಅಂದ್ರೆ ಅಂದವ್ರಿಗೆಲ್ಲ ಕರ್ಕೊಳ್ಳೋದಿಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಅಂತಿರ್ತೀವಿ. ಅಂದವ್ರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರಿ, ಯಾರು ಭಾಳ ಹುಷಾರದಿಂದ ಅಂತಿದ್ವಿ ನಾವು. ಏನು ತಲೆ ಕೈ ಹಚ್ಕೊಂಡು ಮುಖ ಗಂಟು ಹಾಕ್ಕೊಂಡು ಕುಂತ್ರೆ ಏನಪ್ಪ ಸರ್ಕಾರದ ಗ್ಯಾರಂಟಿ ಸಾಲನ ಇವನು ತಲೆ ಕಟ್ಟ್ಯಾರ ಅನ್ನುವಂಗೆ ಬೆಳಿಗ್ಗೆ ಕಟ್ಟು ಕುಂತಿರ್ತಾನ. ಅದು ಹಿಂಗೆ ಕುಂತ್ರೆ ಹೆಂಗೆ ಜೀವನ? ಅವ ಕವಿ ಎಷ್ಟು ಚಂದ ಹೇಳ್ತಾನೆ. ಸಂತೋಷವಾಗಿ ಬದುಕಬೇಕಾದ್ರೆ ಹೆಂಗೆ ಬದುಕೋದು ಮನುಷ್ಯ? ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಮನುಷ್ಯನಿಗೆ ಯಾಕೆ ಭಾಳ ತಾಪಾಗೈತಿ ಅಂದ್ರೆ ನಮ್ಮ ಹತ್ರ ಏನಿಲ್ಲ ಅದಕ್ಕೆ ದುಃಖ ಪಡಕತ್ತೀವಿ. ಏನೈತಿ ಅದನ್ನು ನೋಡಿ ಸಂತೋಷ ಪಡುವ ಗುಣ ನಮ್ಮಿಲ್ಲ. ನಮ್ಮ ಮಕ್ಕಳಿಗೆ ನಾವು ಬೈತೀವಿ. ಏನು ಬೈತೀವಿ ಅಂದ್ರೆ, ನೀ ಇಂಜಿನಿಯರ್ ಆಗಲಿಲ್ಲ, ನಿನಗೆ ಎಷ್ಟು ಓದಿಸ್ವಿ, ನೀ ನೀಟ್ ಪಾಸ್ ಆಗಲಿಲ್ಲ, ನೀ ಡಾಕ್ಟ್ರ್ ಆಗಲಿಲ್ಲ, ನೀ ಲಾಯರ್ ಆಗಲಿಲ್ಲ, ನೀ ದೊಡ್ಡ ಬಿಸ್ನೆಸ್ ಮಾಡಲಿಲ್ಲ. ಏನು ಅವ್ರು ನೋಡು ನಮ್ಮ ಮನೆ ಮಗ್ಗಲ್ದವ್ರ ಮಗ ಅಮೇರಿಕಕ್ಕೆ ಹೋಗ್ಯಾನ ಅಂತ ಇನ್ನೊಬ್ಬರ ಮಕ್ಕಳೊಂದಿಗೆ ಹೋಲಿಸಿ ನಮ್ಮ ಮಕ್ಕಳು ನಾವು ಬೈತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯ ಮಗ ಅಮೇರಿಕದಾಗಿದ್ದ, ಅವ ಅಮೇರಿಕದಿಂದ ದುಡಿತಿದ್ದ ಅಂದ್ರೆ ಅವನು ಅಷ್ಟೇ ಶ್ರೀಮಂತ ಅಂತಲ್ಲ. ಯಾವ ತಂದೆ ಶ್ರೀಮಂತ ಅಂದ್ರೆ ಬರೀ ಯಾರ ಮಕ್ಕಳು ಅಮೇರಿಕದಾಗ ಇರ್ತಾರ ಆ ತಂದೆ, ಅಮೇರಿಕದೊಳಗೆ ಮಕ್ಕಳಿದ್ದ ತಂದೆ ಅಷ್ಟೇ ಶ್ರೀಮಂತ ಅಲ್ಲ. ಯಾವ ಮಕ್ಕಳು ಸಾಯಂಕಾಲ ಕತ್ತಲಾದ ಕೂಡಲೇ 9ಕ್ಕೆ ಬಂದು ರಾತ್ರಿ ಹೊತ್ತಿನ ಊಟ ತನ್ನ ತಂದೆ ಜೊತೆ ಕುಂತು ಉಣ್ತಾರಲ್ಲ ಆ ತಂದೆನೂ ಶ್ರೀಮಂತನಲ್ಲ. ಅವರು ಅಮೇರಿಕದಾಗ ಇದು IPL ನೋಡ್ಕೊಂಡು ಉಣ್ತೈತಿ, ಯಾರೂ ಇಲ್ಲಿದ್ರು. IPL ಮುಗೀತಂದ್ರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಇದಕ್ಕೆ. ಮತ್ತೆ